ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ಕೋಳಿ ಮರಿಗಳು ಬಂದು 0 ಡೇ ಕಂಪ್ಲೀಟ್ ಆಗಿ ಇವತ್ತು ಫಸ್ಟ್ ಡೇ. ಹಾಗಾಗಿ ಇವತ್ತು ಅವಕ್ಕೆ ಕೆಲವೊಂದು ಸಪ್ಲಿಮೆಂಟ್ರಿ ಮೆಡಿಸಿನನ್ನು ಹಾಕಬೇಕು. ಹಾಗೆ ನಿನ್ನೆ ಇಟ್ಟಂಥ ಎಲೆಕ್ಟ್ರೋಲೈಟ್ ನೀರನ್ನು ರಿಮೂವ್ ಮಾಡಿ, ಅಂದರೆ ಅದು ಖಾಲಿಯಾಗಿರ್ತದೆ ಆಲ್ಮೋಸ್ಟ್ ಆಲ್. ಹಾಗಾಗಿ ತದನಂತರ ಇವತ್ತು ಮೆಡಿಸಿನನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗೆಯೇ ನಾನು ಇಂದು ಏನು ಮಾಡ್ತಾ ಇದ್ದೇನೆ ಅಂತಂದರೆ, ಫಸ್ಟ್ ಡೇಗೆ ಈಗ ಮರಿಗಳಿಗೆ ಭತ್ತದ ಹೊಟ್ಟಿನ ಮೇಲೆ ಹಾಕಿರ್ತಕ್ಕಂಥ ಪೇಪರ್ ಹೊದಿಕೆಯನ್ನು ಕೂಡ ನಾನು ಇವತ್ತು ರಿಮೂವ್ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಬೇಸಿಗೆ ಆಗಿರೋದ್ರಿಂದ ಸಮ್ಮರ್ ತುಂಬ ವಿಪರೀತ ಸೆಕೆ ಕೂಡ ಇರ್ತದೆ. ಆ ಕಾರಣದಿಂದಾಗಿ ಈ ಮರಿ ಬರುವಾಗ ನಾನು 0 ಡೇಯಲ್ಲಿ ನಾನು ಮರಿಗಳಿಗೆ ಒಂದು 500 ಸ್ಕ್ವೇರ್ ಫೀಟು ಏರಿಯಾವನ್ನು ಕೊಟ್ಟಿದ್ದೇನೆ 0 ಡೇಗೆ. ಇದು ನೆಕ್ಸ್ಟ್ ಡೇಗೆ ಫಸ್ಟ್ ಡೇ ಅಂತ ಹೇಳಿದರೆ ಇದನ್ನು ಡಬಲ್ ಜಾಗವನ್ನು ಅವಕ್ಕೆ ನೀಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ತುಂಬ ಸ್ಟ್ರೆಸ್ ಆಗ್ತದೆ ಅವುಗಳಿಗೆ ಓಡಾಡಲಿಕ್ಕೆ ತುಂಬ ಜಾಗ ಇದ್ದಷ್ಟು ಒಳ್ಳೆಯದು ಬೇಸಿಗೆ ಕಾಲದಲ್ಲಿ. ಕೇಸ್ ಮಳೆಗಾಲ ಆದರೆ ಇವತ್ತು ಫಸ್ಟ್ ಡೇಗೆ ನಾವು ಇಷ್ಟೊಂದು ಜಾಗವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಚಳಿಗಾಲ ಆದರೂ ಕೂಡ ಅದೇ ಜಾಗದಲ್ಲಿ ಫಸ್ಟ್ ಡೇಯನ್ನು ಕಂಪ್ಲೀಟ್ ಮಾಡ್ಬೋದು. ಈಗ ನಾನು ಅನುಸರಿಸ್ತಕ್ಕಂಥ ಮೆಥಡು ಎಲ್ಲ ಪ್ರದೇಶಗಳಿಗೂ ಇದೇ ರೀತಿ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನಮ್ಮ ಈ ಕರಾವಳಿ ಭಾಗ ಆಗಿರೋದ್ರಿಂದ ಇಲ್ಲಿ ವಿಪರೀತ ಸೆಕೆ ಇರ್ತದೆ. ಆ ಕಾರಣದಿಂದ ನಾವು ಈ ರೀತಿಯ ಡಿಸಿಷನನ್ನು ತಗೊಳ್ತೇವೆ. ಇನ್ನು ಬೇರೆ ತುಂಬ ಚಳಿ ಇರುವಂಥ ತುಂಬ ಕೂಲ್ ಪ್ರದೇಶ ಆದರೆ ಅವುಗಳಿಗೆ ತುಂಬ ಜಾಗವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಬ್ರೂಡಿಂಗ್ ಫೇಲಿಯರ್ ಆಗ್ತದೆ. ಬ್ರೂಡಿಂಗನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಇಲ್ಲಿ ನಮಗೆ ಡೇ ಟೈಮಲ್ಲಿ ಬೆಳಿಗ್ಗೆ ಒಂದು 7 ಗಂಟೆಯಿಂದನೇ ಸೆಕೆ ಸ್ಟಾರ್ಟ್ ಆಗ್ತದೆ ಇವಾಗ ಸಮ್ಮರಲ್ಲಿ. ಆ ಕಾರಣದಿಂದ ಮಳೆಗಾಲ ಚಳಿಗಾಲಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈಗ ಅದರ ಡಬ್ಬಲ್ ಜಾಗವನ್ನು ನಾನು ಅವಕ್ಕೆ ಫಸ್ಟ್ ಡೇಯಿಂದನೇ ಕೊಡ್ತಾ ಹೋಗ್ತಿದ್ದೀನಿ. ಯಾಕೆ ಅಂತ ಹೇಳಿದರೆ ಡೇ ಟೈಮಲ್ಲಿ ನಾವು ಯಾವುದೇ ಬ್ರೂಡಿಂಗಿನ ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಬ್ರೂಡ್ರನ್ನು ಆನ್ ಮಾಡಬೇಕು ಅಥವಾ ಕಟ್ಟಿಗೆ ಬ್ರೂಡಿಂಗ್ ಆಗಲಿ, ಇವತ್ತು ಎಲೆಕ್ಟ್ರಿಕಲ್ ಬ್ರೂಡಿಂಗ್ ಆಗಲಿ, ಇದರ ಅವಶ್ಯಕತೆಯೇ ಇರೋದಿಲ್ಲ. ಸಂಜೆ ಒಂದು 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಬ್ರೂಡಿಂಗಿನ ಅವಶ್ಯಕತೆ ಇರೋದಿಲ್ಲ. ಆ ಕಾರಣದಿಂದ ಅವುಗಳಿಗೆ ಸ್ಪೇಸನ್ನು ಕೊಡಲೇಬೇಕಾಗ್ತದೆ. ತುಂಬ ಟೈಟಾಗಿ ಬ್ರೂಡಿಂಗ್ ಅಂದರೆ 500 ಸ್ಕ್ವೇರ್ ಫೀಟಲ್ಲೇ ಇಟ್ಟರೆ ಅವುಗಳಿಗೆ ಓಡಾಡಲಿಕ್ಕೆ ಜಾಗ ಆಗೋದಿಲ್ಲ. ತುಂಬ ವಿಪರೀತ ಸೆಕೆ ಇರೋದರಿಂದ ಸ್ಟ್ರೆಸ್ಸು ಆಗ್ತದೆ ಮತ್ತು ಡಿಹೈಡ್ರೇಷನ್ ಕೂಡ ಆಗ್ತದೆ. ಆ ಕಾರಣದಿಂದಾಗಿ ನಾನು ಇಲ್ಲಿ ಒಂದು ತುಂಬ ಜಾಗವನ್ನು ನೀಡ್ತಾ ಇದ್ದೀನಿ. ಈ ಥರ ಸಮ್ಮರಲ್ಲಿ ಕೋಳಿ ಬ್ಯಾಚ್ ಮಾಡುವವರು ಈ ಥರ ಜಾಗವನ್ನು ಕೊಡ್ಬೋದು. ಅಂದರೆ ವಿಪರೀತ ಸೆಕೆ ಇರುವ ಏರಿಯಾದವರಾದರೆ ಈ ರೀತಿ ಜಾಗವನ್ನು ಕೊಟ್ಟು ಬ್ರೂಡಿಂಗನ್ನು ಮಾಡ್ಬೋದು. ಹಾಗೆ ಇಲ್ಲಿ ಅವುಗಳಿಗೆ ಹಾಕಿರುವ ಪೇಪರ್ ಕೂಡ ಹುಡಿಯಾಗಿರ್ತದೆ. ಯಾಕೆಂತ ಹೇಳಿದರೆ ಅವುಗಳು ಅದರ ಮೇಲೆ ನೀರು, ಡ್ರಿಂಕರಿಂದ ನೀರು ಅದು ಇದು ಚೆಲ್ಲಿಕೊಂಡು ಹಾಗೆ ಪೇಪರ್ ಹುಡಿಯಾಗಿರೋದ್ರಿಂದ ಫಸ್ಟ್ ಡೇಯಲ್ಲೇ ತೆಗೆದರೆ ಒಳ್ಳೆಯದು. ಇನ್ನು ಒಂದು ದಿನ ಬಿಟ್ಟು ಸೆಕೆಂಡ್ ಡೇಗೆ ತೆಗಿತೇನೆ ಅಂತ ಹೇಳಿದರೆ ಮತ್ತು ಕೂಡ ಫುಲ್ಲು ಹುಡಿ ಆಗ್ತದೆ. ಆ ಕಾರಣದಿಂದ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಫಸ್ಟ್ ಡೇ ಆದರೆ ಬೇಗ ತೆಗಿಬೋದು. ಹಾಗೆ ಈ ರೀತಿ ಪೇಪರ್ ಹೊದಿಕೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳಿಗೆ ಫಸ್ಟ್ ಡೇಯಿಂದಲೇ ನಾನು ಇಷ್ಟು ಜಾಗವನ್ನು ಕೊಟ್ಟಿರ್ತೇನೆ. ನೋಡಿ, ಇಲ್ಲಿ ಇರತಕ್ಕಂಥದ್ದು 2,500 ಮರಿಗಳು. 2,500 ಮರಿಗಳಿಗೆ 1,000 ಸ್ಕ್ವೇರ್ ಫೀಟನ್ನು ಜಾಗವನ್ನು ನಾನು ಫಸ್ಟ್ ಡೇಗೆ ನಾನು ಕೊಟ್ಟಿರ್ತೇನೆ. ಇಲ್ಲಿ ಯಾವ ಕಾರಣಕ್ಕಂತ ಹೇಳಿದರೆ ಡಿಹೈಡ್ರೇಷನ್ ಆಗಬಾರ್ದು, ಸ್ಟ್ರೆಸ್ ಆಗಬಾರ್ದು, ಮರಿ ಚೆನ್ನಾಗಿ ಬೆಳವಣಿಗೆ ಹೊಂದಬೇಕೆನ್ನುವ ಕಾರಣಕ್ಕಾಗಿ. ಸಮ್ಮರ್ ಆಗಿರೋದ್ರಿಂದ ಇದು ಮರಿಗಳಿಗೆ ಬ್ರೂಡಿಂಗ್ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆ ಕಾರಣದಿಂದಾಗಿ ಇಷ್ಟು ಜಾಗವನ್ನು ಕೊಟ್ಟು ಆರಾಮ್ ಬ್ರೂಡಿಂಗನ್ನು ಮಾಡ್ಬೋದು. ಹಾಗೆ ಮುಖ್ಯವಾಗಿ ಇನ್ನು ಮೆಡಿಷನ್ ಅಂತ ಹೇಳಿದರೆ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಮರಿಗಳು ಚೆನ್ನಾಗಿದೆ ಆ ಕಾರಣದಿಂದಾಗಿ ನಾನು ಆ್ಯಂಟಿಬಯೋಟಿಕನ್ನು ಮರಿಗಳಿಗೆ ಕೊಡ್ತಾ ಇಲ್ಲ. ಖಾಲಿ ಸಪ್ಲಿಮೆಂಟ್ರಿ ಫೀಡ್ ಸಪ್ಲಿಮೆಂಟು ಮತ್ತು ಈ ಮಿನರಲ್ಲು, ವಿಟಮಿನ್, ಐರನ್ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿರಪನ್ನು ಅವುಗಳಿಗೆ ಕೊಡ್ತಾ ಇದ್ದೀನಿ. ಇದು ಶಾರ್ಕೋಫೆರಲ್ ಅಂತ. ಇದು 1000 ಮರಿಗಳಿಗೆ 50 ml. ನಾನು 50 ml ಒಂದು 70 ml ಅವರಿಗೆ ಕೊಡ್ಬೋದು. ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಸ್ಟ್ರಾಂಗ್ ಆಗಿ ಕೊಡ್ಬೋದು. ನಾನಿಲ್ಲಿ 1000 ಮರಿಗೆ 70 ml ರೀತಿಯಲ್ಲಿ ಇವುಗಳಿಗೆ ಕೊಡ್ತಾ ಇದ್ದೀನಿ. ಇದರಿಂದ ಏನು ತೊಂದರೆ ಆಗೋದಿಲ್ಲ 10-20 ml ಜಾಸ್ತಿ ಆದರೆ. ನೆಕ್ಸ್ಟು ನಾನು ಲಿವರ್ ಟಾನಿಕನ್ನು ಇವಾಗ ಫಸ್ಟ್ ಡೇಯಿಂದನೇ ಕೊಡ್ತಾ ಇದ್ದೀನಿ. ಹೆಪಟೋಕೇರ್ ಅಂತ ಲಿವರ್ ಟಾನಿಕ್. ಇದು ಕೂಡ ಫೀಡಿಂಗನ್ನು ಜಾಸ್ತಿ ಮಾಡ್ತದೆ. ಅವುಗಳ ಆಲ್ಮೋಸ್ಟ್ ಎಲ್ಲ ಬೆಳವಣಿಗೆಗೆ ಇದು ಪೂರಕ. ಹಾಗೆ ಇವೆರಡು ಮೆಡಿಷನನ್ನು, ಒಂದು ಶಾರ್ಕೋಪೆರಲ್ ಹಾಗೆ ಇದು ಹೆಪಟೋಕೇರ್ ಅಂದರೆ ಲಿವರ್ ಟಾನಿಕ್, ಇವೆರಡನ್ನು ಬಿಟ್ಟು ಬೇರೆ ನಾನು ಆ್ಯಂಟಿಬಯೋಟಿಕನ್ನು ಸ್ಕಿಪ್ ಮಾಡಿದ್ದೇನೆ. ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ. ನೋಡಿಕೊಂಡು ಅಂತೇಳಿದರೆ ಮರಿಗಳ ಬೆಳವಣಿಗೆ ಹಾಗೆ ಅವುಗಳ ಚಲನವಲನವನ್ನು ಎಲ್ಲ ನೋಡಿಕೊಂಡು ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ನಾನು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂತೇಳಿದರೆ ಫುಲ್ ಬ್ಯಾಚ್ ನಾನು ಆ್ಯಂಟಿಬಯೋಟಿಕನ್ನು ಸ್ಕಿಪ್ ಮಾಡ್ತೀನಿ. ಅದರ ನಂತರ ಇಲ್ಲಿ ನಾನು
ತುಂಬ ವಿಪರೀತ ಸೆಕೆ ಇರೋದ್ರಿಂದ ಸಮ್ಮರ್ ಆಗಿದೆ, ನಮ್ಮಲ್ಲಿ ಟೆಂಪ್ರೇಚರ್ ಹೈ ಇದೆ. ಆ ಕಾರಣದಿಂದ ಒಂದು 0 ಡೇ, ಫಸ್ಟ್ ಡೇ, ಸೆಕೆಂಡ್ ಡೇಗೆ ಒಂದು 3 ದಿನಕ್ಕೆ ಅದರ ಜೊತೆ ಒಂದು ಎಲೆಕ್ಟ್ರೋಲೈಟನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಈ ಎಲೆಕ್ಟ್ರೋಲೈಟನ್ನು 1 ಗ್ರಾಮಾಗಿ 1 ಲೀಟ್ರಿಗೆ 1 ಗ್ರಾಮ್ನ ಹಾಗೆ ಕೊಡ್ತಾ ಇದ್ದೀನಿ. ಇದು ಮರಿಗಳ ಬಾಡಿ ಟೆಂಪ್ರೇಚರನ್ನು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಇದು ಸಹಾಯ ಮಾಡ್ತದೆ. ಆ ಕಾರಣದಿಂದ ಒಂದು ಮರಿ ಪಿಕಪ್ ಆಗುವ ತನಕ, ಅಂದರೆ ಒಂದು 3 ದಿನ ಅವುಗಳು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ, ಆ ಕಾರಣದಿಂದಾಗಿ ತುಂಬ ಸ್ಟ್ರೆಸ್ ಆಗಬಾರ್ದು. ಬಾಡಿ ಟೆಂಪ್ರೇಚರ್ ಸಮತೋಲನದಲ್ಲಿ ಇದ್ದರೆ ಫೀಡಿಂಗು ಮತ್ತು ಅವುಗಳ ಕುಡಿಯುವ ನೀರು ಇದೆಲ್ಲ ಕೂಡ ಕರೆಕ್ಟಾಗಿ ಅವುಗಳಿಗೆ ಸಿಗ್ತದೆ. ಆ ಕಾರಣದಿಂದಾಗಿ ನಾನು ಈ ಒಂದು ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮರಿಗಳಿಗೆ ಶೆಡ್ಡಿಗೆ ಅಳವಡಿಸ್ತಕ್ಕಂಥ ಸೈಡ್ ಕರ್ಟನ್ ಅದನ್ನು ಕೂಡ ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ನಾನು ಮೇಲೆ ಕಟ್ಟಿರ್ತೇನೆ. ಇನ್ನು ಕರ್ಟನ್ ಕ್ಲೋಸಿಂಗ್ ಏನಿದ್ರು ಸಂಜೆ ಒಂದು 6 ಗಂಟೆ ನಂತರ ಮಾಡ್ಬೋದು, ಏನೂ ಸಮಸ್ಯೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೇಗ ಮಾಡಿದರೆ ಒಳಗಡೆ ಸೆಕೆ ಜಾಸ್ತಿ ಆಗ್ತದೆ, ಮರಿಗಳಿಗೆ ಸ್ಟ್ರೆಸ್ ಆಗ್ತದೆ. ಹಾಗೆ ಇದಿಷ್ಟು ಪ್ರಥಮ ದಿನದ ವಿಡಿಯೋ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ಮತ್ತೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.